ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಆಜಾದ್ ಫಿಟ್ನೆಸ್ ಕ್ಲಬ್ PT ಎಕ್ಸಾಮ್ ಕೋಚಿಂಗ್ ಇದರಲ್ಲಿ 5ನೆಯ ಸಂಚಿಕೆ 5ರಲ್ಲಿ ನಾನಿವತ್ತು ಹೇಳಲಿಕ್ಕೆ ಹೋಗುತ್ತಾ ಇರುವಂತಹ ವಿಷಯವಾಗಿರುತ್ತೆ ಪ್ರಥಮ ಚಿಕಿತ್ಸೆ, ಇದರ ಅರ್ಥ, ಪ್ರಥಮ ಚಿಕಿತ್ಸೆ ಇದರ ಪ್ರಾಮುಖ್ಯತೆ ಮತ್ತು ಪ್ರಥಮ ಚಿಕಿತ್ಸೆ ಇದರಲ್ಲಿ ಬೆಂಕಿ ಅನಾಹುತದ ಸಂದರ್ಭದಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಕ್ರಮಗಳು ಅಥವಾ ಪ್ರಥಮ ಚಿಕಿತ್ಸೆ. ಆತ್ಮೀಯರೇ, ದೈಹಿಕ ಶಿಕ್ಷಣ ಶಿಕ್ಷಕರು ಏನು ಸರ್ಕಾರಿ ನೇಮಕಾತಿಗಾಗಿ ಪರೀಕ್ಷೆನ ನಾವು ಬರಿತಾ ಇದ್ದೇವೆ. ನಮಗೆ 2 ಪೇಪರ್ ಇರುತ್ತೆ, ನಮಗೂ ಗೊತ್ತಿದೆ. ಜನರಲ್ ಪೇಪರ್ ಇರುತ್ತೆ, ಇನ್ನೊಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಇರುತ್ತೆ. ಜನರಲ್ ಪೇಪರ್ನಲ್ಲಿಯೂ ಕೂಡ ಆರೋಗ್ಯ ಶಿಕ್ಷಣ ಅನ್ನುವಂಥದ್ದು ಒಂದು ಪಾರ್ಟ್ ಆಗಿರುವುದರಿಂದಾಗಿ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಆ ದೃಷ್ಟಿಕೋನದಿಂದಲೂ ಕೂಡ ಈ ಒಂದು ಅಧ್ಯಾಯ ಬಹಳ ಮುಖ್ಯವಾಗಿರುತ್ತೆ. ಪೇಪರ್ 1 ದೃಷ್ಟಿಕೋನದಿಂದ. ಪೇಪರ್ 2 ದೃಷ್ಟಿಕೋನ ಅಂದರೆ ದೈಹಿಕ ಶಿಕ್ಷಣದಲ್ಲಿ ಈ ಆರೋಗ್ಯ ಶಿಕ್ಷಣ ಅನ್ನುವಂಥದ್ದು ಒಂದು ಭಾಗವಾಗಿರೋದ್ರಿಂದ ಆರೋಗ್ಯ ಶಿಕ್ಷಣದಲ್ಲಿ ಪ್ರಥಮ ಚಿಕಿತ್ಸೆ ಅತಿ ಮುಖ್ಯವಾಗಿರುವಂಥದ್ದು. ಆದ್ದರಿಂದಾಗಿ ನಾವು ಪರೀಕ್ಷಾ ದೃಷ್ಟಿಕೋನದಿಂದ ಇವತ್ತು ಪ್ರಥಮ ಚಿಕಿತ್ಸೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಅತಿ ಮುಖ್ಯವಾದ ಅಂಶಗಳನ್ನು ಕಲಿತಾ ಹೋಗೋಣ. ಇವತ್ತು ನಾವು ಕಲೀಲಿಕ್ಕಿರುವಂಥದ್ದು ಈಗಾಗಲೇ ಹೇಳಿದಂತೆ ಪ್ರಥಮ ಚಿಕಿತ್ಸೆಯ ಅರ್ಥ, ಪ್ರಾಮುಖ್ಯತೆ ಮತ್ತು ಬೆಂಕಿ ಅನಾಹುತದ ಸಂದರ್ಭದಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಕ್ರಮಗಳು. ಆತ್ಮೀಯರೇ, ಪ್ರಥಮವಾಗಿ ನಾವು ನೋಡೋಣ ಪ್ರಥಮ ಚಿಕಿತ್ಸೆ ಅಂದರೆ ಏನು, ಪ್ರಥಮ ಚಿಕಿತ್ಸೆ ಅರ್ಥ ಏನು, ಪ್ರಥಮ ಚಿಕಿತ್ಸೆ ಎಂದರೆ ಏನು ಅನ್ನುವಂಥ ಪ್ರಶ್ನೆ MCQದಲ್ಲಿ ಬರೋದಿಲ್ಲ, 100% ಬರೋದಿಲ್ಲ. ಬಟ್ ಎಸ್ಸೆ ಟೈಪಲ್ಲಿ ನಮಗೆ ಕೇಳುವಂಥ ಸಾಧ್ಯತೆ ಇದೆ. ಆವಾಗ ನಾವು ಬಹಳ ಸರಳವಾಗಿ ಬರೀಬಹುದು. ವೈದ್ಯರು ಆಗಮಿಸುವ ಪೂರ್ವದಲ್ಲಿ ನಾವು ಅಥವಾ ಸಾಮಾನ್ಯ ಜನರು ನೀಡುವಂತಹ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೇವೆ. ವೈದ್ಯರ ಆಗಮನದ ಪೂರ್ವದಲ್ಲಿ ರೋಗಿಗೆ ನೀಡುವಂತಹ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಎಂದು ಕರೆಯಬಹುದು. ಇದು ಸರಳವಾದಂತಹ ಒಂದು ಅರ್ಥ ಪ್ರಥಮ ಚಿಕಿತ್ಸೆದು. ಬಟ್ ಇಷ್ಟು ಬರೆದ್ರೆ ಸಾಕಾಗಲಿಕ್ಕಿಲ್ಲ. ನಾವು ಎಸ್ಸೆ ಟೈಪ್ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಬರಿಬೇಕಾಗತ್ತೆ. ಸೊ ಅದಕ್ಕಾಗಿ ಒಂದು ಡೆಫಿನೇಷನನ್ನು ನಾವು ಬರಿಬೇಕು. ಅದರಲ್ಲಿ ಜಾಸ್ತಿ ಆ ಒಂದು ಆನ್ಸರಿಗೆ ವೆಯ್ಟೇಜ್ ಇರುತ್ತೆ. ಅದಕ್ಕೆ ನಾನು ಸುಲಭವಾದಂಥ ಒಂದು ಡೆಫಿನೇಷನನ್ನು ತಗೊಂಡಿದ್ದೇನೆ. ಕನ್ನಡ ಇಂಗ್ಲೀಷ್ 2 ಭಾಷೆಯಲ್ಲಿದೆ. ಅಮೇರಿಕನ್ ರೆಡ್ ಕ್ರಾಸ್ ಸಂಸ್ಥೆ ಹೇಳುತ್ತೆ, ದ ಇಮಿಡಿಯೇಟ್ ಆ್ಯಂಡ್ ಟೆಂಪರರಿ ಕೇರ್ ಗಿವನ್ ಟು ಎ ಪರ್ಸನ್ ಹೂ ಇಸ್ ಇಂಜ್ಯೂರ್ಡ್ ಆರ್ ಸಡನ್ಲಿ ಟೇಕನ್ ಇಲ್ ಅಂಟಿಲ್ ದಿ ಸರ್ವಿಸಸ್ ಆಫ್ ಫಿಸಿಷಿಯನ್ ಕ್ಯಾನ್ ಬಿ ಅಬ್ಟೈನ್ಡ್. ಇದರ ಕನ್ನಡ ಅನುವಾದನೂ ಕೊಟ್ಟಿದ್ದೇನೆ, ಕನ್ನಡದಲ್ಲಿ ಬರೆಯೋರು ಇದನ್ನು ಬರೀಬಹುದು. ಅಮೇರಿಕನ್ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಕಾರ ವೈದ್ಯಕೀಯ ಸೇವೆ ಅಥವಾ ವೈದ್ಯರ ನೆರವು ದೊರೆಯುವವರೆಗೆ ಗಾಯಗೊಂಡ ಅಥವಾ ದಿಢೀರ್ ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಗೆ ನೀಡಲಾಗುವಂತಹ ತಕ್ಷಣದ ಮತ್ತು ತಾತ್ಕಾಲಿಕವಾದ ಆರೈಕೆಯನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೇವೆ. ಈ ಒಂದು ಡೆಫಿನೇಷನನ್ನು ಬರೆದ್ರೆ ನಮ್ಮ ಆನ್ಸರಿಗೆ ಜಾಸ್ತಿ ವೇಟೇಜ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಹೋಗುವಂಥದ್ದು ಅತಿ ಮುಖ್ಯವಾದಂಥ ವಿಷಯ ಏನಂದರೆ ಪ್ರಥಮ ಚಿಕಿತ್ಸೆಯ ಅವಶ್ಯಕತೆಗಳು. ಇದು ನೋಡಿ ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು. ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ ಅಂತ ಕೇಳ್ಬೋದು, ಪ್ರಥಮ ಚಿಕಿತ್ಸೆಯ ಪ್ರಾಮುಖ್ಯತೆ ಅಂತ ಕೇಳ್ಬೋದು, ಪ್ರಥಮ ಚಿಕಿತ್ಸೆ ಏಕೆ ನೀಡಬೇಕು ಅಂತ ಕೇಳ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಇದು ಕೂಡ ಹಾಗೆ ಮಲ್ಟಿಪಲ್ ಚಾಯ್ಸಿಗೆ ಕೇಳುವಂಥದ್ದಿಲ್ಲ, ಡಿಸ್ಕ್ರಿಪ್ಟಿವ್ ಟೈಪಿಗೆ ಕೇಳುವಂಥ ಸಾಧ್ಯತೆ ಇದೆ. ಪ್ರಥಮ ಚಿಕಿತ್ಸೆಯ ಪ್ರಾಮುಖ್ಯತೆ ಇದಕ್ಕೆ ನಾವು ಬಹಳ ಚೆನ್ನಾಗಿ ಬರೆದ್ರೆ ಅದಕ್ಕೆ ಜಾಸ್ತಿ ವೇಟೇಜ್ ಇರುತ್ತೆ. ಸೊ ಇಲ್ಲಿ 4 ಪಾಯಿಂಟನ್ನು ನಾನು ಮೊದಲಿಗೆ ವಿವರಿಸ್ತೇನೆ. ಮತ್ತೊಂದು +1 5ನೇ ಪಾಯಿಂಟ್ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ಮೊದಲಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂತಹ ಪ್ರಪ್ರಥಮವಾದ ಉದ್ದೇಶವಾಗಿರುತ್ತೆ ಜೀವ ಉಳಿಸುವಂಥದ್ದು. ಇದು ಅತಿ ಮುಖ್ಯವಾದಂಥ ಉದ್ದೇಶ. ಈ ಪಾಯಿಂಟನ್ನು ಫಸ್ಟಿಗೆ ನಾವು ಬರೀಬೇಕು. ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸುವುದು, ವ್ಯಕ್ತಿಯ ಜೀವವನ್ನು ಉಳಿಸುವುದು ಪ್ರಥಮ ಚಿಕಿತ್ಸೆ ಮಾಡುವುದರ ಹಿಂದೆ ಇರುವಂತಹ ಅತಿ ಮುಖ್ಯವಾದಂತಹ ಉದ್ದೇಶವಾಗಿದೆ, ಗುರಿಯಾಗಿದೆ, ಪ್ರಾಮುಖ್ಯತೆಯಾಗಿದೆ. ಎರಡನೇದು ಪ್ರಥಮ ಚಿಕಿತ್ಸೆಯ ಪ್ರಾಮುಖ್ಯತೆ ಏನಂದರೆ ಗಾಯದ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು, ರಿಡ್ಯೂಸಿಂಗ್ ದಿ ಸಿವಿಯರಿಟಿ ಆಫ್ ದ ಕಂಡೀಷನ್. ಆ ಒಂದು ಗಾಯ ಅಥವಾ ಸನ್ನಿವೇಶ ಏನಿದೆ ಅದು ಅದರ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು ಅಥವಾ ಅದರ ಪ್ರಮಾಣವನ್ನು, ಆ ಸಿವಿಯರಿಟಿ ಏನಿದೆ ಅದನ್ನು ಕಡಿಮೆ ಮಾಡುವಂಥದ್ದು ಎರಡನೆಯ ಉದ್ದೇಶವಾಗಿರುತ್ತೆ. ಮೂರನೇ ಉದ್ದೇಶ ಏನು, ನೋವು ಕಡಿಮೆ ಮಾಡುವಂಥದ್ದು, ಪೇಯ್ನ್ ಕಡಿಮೆ ಮಾಡುವಂಥದ್ದು ಕೂಡ ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ, ಪ್ರಾಮುಖ್ಯತೆ ನೀಡಾಗಿದೆ. ನಾಲ್ಕನೇದು
ದೈಹಿಕ ಶಿಕ್ಷಣದಲ್ಲಿ ಬರುವ ಪ್ರಥಮ ಚಿಕಿತ್ಸೆಯ ಪ್ರಾಮುಖ್ಯತೆಯಲ್ಲಿ ಸ್ಥಿತಿ ಏನಿದೆ ಅದು ಹದಗೆಡದಂತೆ ತಡೆಯುವಂಥದ್ದು. ಸ್ಥಿತಿ ಹದಗೆಡದಂತೆ ತಡೆಯುವಂಥದ್ದಂದರೆ ಯಾವ ಸ್ಥಿತಿ ಅಲ್ಲಿದೆ ಇನ್ನೂ ವರ್ಸ್ಟ್ ಆಗದಂತೆ, ವರ್ಸನ್ ಆಗದಂತೆ, ಕೆಟ್ಟದಾಗದಂತೆ ತಡೆಯುವಂಥದ್ದು ನಮ್ಮ ಪ್ರಥಮ ಚಿಕಿತ್ಸೆಯ 4ನೆಯ ಮುಖ್ಯ ಉದ್ದೇಶವಾಗಿದೆ. ಆದ್ಮೇಲೆ ಈ 4 ಪಾಯಿಂಟ್ ಮೊದಲಿಂದ ಹೇಳ್ತಾ ಇದ್ರು, ಬಟ್ ಈಗ ಒಂದು +1 5ನೇ ಪಾಯಿಂಟನ್ನು ಆ್ಯಡ್ ಮಾಡಿದ್ದಾರೆ. ಅದೇನೆಂದರೆ ಒಬ್ಬ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಈ ಒಂದು ಪ್ರಥಮ ಚಿಕಿತ್ಸೆಯ 5ನೆಯ ಉದ್ದೇಶವಾಗಿದೆ, 5ನೆಯ ಗುರಿಯಾಗಿದೆ, 5ನೆಯ ಪ್ರಾಮುಖ್ಯತೆಯಾಗಿದೆ. ಹಾಗಾದರೆ ನಾವು ಈ 5 ಪ್ರಾಮುಖ್ಯತೆಗಳನ್ನು ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡೋಣ ಬೆಂಕಿಯಾಗಲು ಬೇಕಾದಂತಹ ಅಂಶಗಳು. ಇಲ್ಲಿ ನಾವು ಗಮನಿಸಬೇಕಾದದ್ದು ಅಂಶ ಏನಂದರೆ ಬೆಂಕಿ ಅನಾಹುತ, ಫೈರ್ಗೆ ಸಂಬಂಧಪಟ್ಟಂತಹ ಏನು ಅನಾಹುತಗಳಿವೆ, ಆ ಅನಾಹುತ ಆದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಅದೆಲ್ಲ ತಿಳಿಯುವುದರ ಪೂರ್ವದಲ್ಲಿ ನಾವು ನೋಡಬೇಕಾದದ್ದು ಏನಂದರೆ ಬೆಂಕಿ ಆಗಲು ಬೇಕಾದಂತಹ 3 ಅಂಶಗಳು ಯಾವ್ಯಾವುದು ಇದು ನಮಗೆ ಗೊತ್ತಿರಬೇಕು. ಒಂದನೇದು ಫ್ಯೂಯಲ್ ಅಂದರೆ ವುಡ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಏನೂ ಆಗಿರ್ಬೋದು, ಅದನ್ನು ಇಂಧನ ಅಂತ ಹೇಳ್ತೇವೆ. ಯಾವುದೇ ಬೆಂಕಿ ಆಗಬೇಕಾದ್ರೆ ಒಂದು ಇಂಧನ ಬೇಕು, ಎರಡನೇದು ಆಕ್ಸಿಜನ್ ಆಮ್ಲಜನಕ ಬೇಕು, ಮೂರನೇದಾಗಿ ಬೇಕಾಗಿರುವಂಥದ್ದು ಹೀಟ್ ಅಥವಾ ತಾಪಮಾನ, ಇದನ್ನು ಇಗ್ನಿಷನ್ ಹೀಟ್ ಅಂತ ಹೇಳ್ತೇವೆ. ಈ 3 ವಸ್ತುಗಳಿದ್ದರೆ ಮಾತ್ರ ಯಾವುದೇ ಒಂದು ಸಂದರ್ಭದಲ್ಲಿ ಬೆಂಕಿ ಆಗಬಹುದು. ಈ 3ರಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ವಸ್ತುವನ್ನು ಕೂಡ ಬೇರ್ಪಡಿಸಿದ್ರೂ ಕೂಡ ಅಲ್ಲಿ ಬೆಂಕಿ ಆಗುವುದಿಲ್ಲ. ಸೊ ಇಲ್ಲಿ ಸೂತ್ರ ಫಾರ್ಮುಲಾ ಏನಂದರೆ ಫ್ಯೂಯಲ್ ಪ್ಲಸ್ ಆಕ್ಸಿಜನ್ ಪ್ಲಸ್ ಹೀಟ್ ಇಸ್ ಈಕ್ವಲ್ ಟು ಫೈರ್. ಇಂಧನ, ಆಮ್ಲಜನಕ ಮತ್ತು ತಾಪಮಾನವನ್ನು ಸೇರಿಸಿದಾಗ ಬೆಂಕಿ ಆಗತ್ತೆ. ಸೊ ಈ 3 ಯಾಕೆ ಬೇಕು ಅಂದರೆ ನಾವು ಪ್ರಥಮ ಚಿಕಿತ್ಸೆ ಅಥವಾ ಬೆಂಕಿಯನ್ನು ನಿಂದಿಸುವಂತಹ ಸಂದರ್ಭದಲ್ಲಿ ಈ 3ರಲ್ಲಿ ಒಂದು ವಸ್ತುವನ್ನು ಬೇರ್ಪಡಿಸುವಂಥದ್ದು ಅತಿ ಮುಖ್ಯವಾಗಿರುತ್ತೆ. ಆದ್ದರಿಂದಾಗಿ ಈ ಟ್ರಯಾಂಗಲ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆದ್ಮೇಲೆ ಇದೀಗ ನಾವು ನೋಡೋಣ 4 ವಿಧದ ಬೆಂಕಿಗಳು ಯಾವುದು ಅನ್ನೋದ್ರ ಬಗ್ಗೆ. ಕ್ಲಾಸ್ ಎ ಬಗೆಯ ಬೆಂಕಿ ಅಂದರೆ ಏನು? ಕ್ಲಾಸ್ ಎ ಬಗೆಯ ಬೆಂಕಿ ಅಂದರೆ ಸಾಲಿಡ್ ಮೆಟೀರಿಯಲ್ಸ್ ಏನಿದೆ, ಅಥವಾ ಅದು ಮರದ ತುಂಡಿರ್ಬೋದು, ಪೇಪರ್ ಇರ್ಬೋದು, ಕಟ್ಟಿಗೆ ಇರ್ಬೋದು, ಸೊ ಇವುಗಳಿಂದ ಉತ್ಪತ್ತಿಯಾಗುವಂತಹ ಬೆಂಕಿಯನ್ನು ಕ್ಲಾಸ್ ಎ ಬೆಂಕಿ ಅಂತ ಕೇಳ್ತೇವೆ. ಎರಡನೇದಾಗಿ ಘನ ರೂಪದ ಒಂದು ನಾವು ನೋಡಿದ್ವಿ ಕ್ಲಾಸ್ ಬಿ ಬೆಂಕಿ, 2ನೇ ಬಗೆಯ ಬೆಂಕಿ ಆಗಿರುತ್ತೆ ಕ್ಲಾಸ್ ಬಿ ಬೆಂಕಿ. ಇದು ಫ್ಲೇಮೇಬಲ್ ಲಿಕ್ವಿಡ್ನಿಂದ ಉತ್ಪತ್ತಿಯಾಗುವಂತಹ ಬೆಂಕಿ. ಪೆಟ್ರೋಲ್, ಡೀಸೆಲ್, ಪೇಂಟ್ ಇವುಗಳಿಂದ ಏನು ಬೆಂಕಿ ಉತ್ಪತ್ತಿಯಾಗತ್ತೆ ಅದನ್ನು ನಾವು ಕ್ಲಾಸ್ ಬಿ ಬೆಂಕಿ ಅಂತ ಹೇಳ್ತೇವೆ. ಮೂರನೇದು ಕ್ಲಾಸ್ ಸಿ ಬೆಂಕಿ ಅಂದರೆ ಅದು ಇಲೆಕ್ಟ್ರಿಕಲ್ ಫೈರ್, ವಿದ್ಯುತ್ ಬೆಂಕಿ, ವಿದ್ಯುತ್ ಅವಘಡದಿಂದ ಉತ್ಪತ್ತಿಯಾಗುವಂತಹ ಬೆಂಕಿ ಅಥವಾ ಗ್ಯಾಸ್ನಿಂದ ಉತ್ಪತ್ತಿಯಾಗುವಂತಹ ಬೆಂಕಿ ಏನಿದೆ, ಅನಿಲಗಳಿಂದ ಉತ್ಪತ್ತಿಯಾಗುವಂತಹ ಬೆಂಕಿ ಏನಿದೆ ಅದನ್ನು ಕ್ಲಾಸ್ ಸಿ ಬೆಂಕಿ ಅಂತ ಹೇಳ್ತೇವೆ. 4ನೇ ವಿಧದ ಬೆಂಕಿ ಆಗಿರುತ್ತೆ ಕ್ಲಾಸ್ ಡಿ ಬೆಂಕಿ. ಇದು ಲೋಹದಿಂದ ಅಥವಾ ಮೆಟಲ್ ಫೈರ್ನಿಂದ ಉತ್ಪತ್ತಿಯಾಗುವಂತಹ ಬೆಂಕಿಯಾಗಿದೆ. ಸೊ ನಾವು ನೆನಪಿಟ್ಕೊಳ್ಬೇಕಾದದ್ದು ಅಂಶ ಕ್ಲಾಸ್ ಎ ಬಿ ಸಿ ಡಿ 4 ವಿಧದ ಬೆಂಕಿಗಳು. ಕ್ಲಾಸ್ ಎ ಘನರೂಪದ ವಸ್ತುವಿನಿಂದ ಉತ್ಪತ್ತಿಯಾಗುವಂತಹ ಬೆಂಕಿ, ಕ್ಲಾಸ್ ಬಿ ದ್ರವರೂಪ ಲಿಕ್ವಿಡ್, ಕ್ಲಾಸ್ ಸಿ ಅದು ಅನಿಲ ರೂಪ ಅಥವಾ ಇಲೆಕ್ಟ್ರಿಕಲ್ ಫೈರ್ನಿಂದ ಆಗ್ಬೋದು, ಕ್ಲಾಸ್ ಡಿ ಅನ್ನುವಂಥದ್ದು ಲೋಹದಿಂದ ಉತ್ಪತ್ತಿಯಾಗುವಂತಹ, ಲೋಹಕ್ಕೆ ಯಾವಾಗ ಬೆಂಕಿ ತಾಗೆ ಏನು ಅವಘಡ ಆಗುತ್ತೆ ಬೆಂಕಿ ಆಗುತ್ತೆ ಅದನ್ನು ಕ್ಲಾಸ್ ಡಿ ಬೆಂಕಿ ಅಂತ ಹೇಳ್ತೇವೆ. ಈ ರೀತಿ 4 ವಿಧದ ಬೆಂಕಿಯನ್ನು ನಾವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟು ನಾವು ನೆನಪಿಟ್ಕೊಳ್ಬೇಕಾದದ್ದು ಏನಂದರೆ ಯಾವ ಬೆಂಕಿಗೆ ಯಾವ ಅಗ್ನಿನಂದಕವನ್ನು ಬಳಸಬೇಕು. ಆದ್ಮೇಲೆ ಅಗ್ನಿನಂದಕ ಅಥವಾ ನಾವು ಇದಕ್ಕೆ ಫೈರ್ ಎಸ್ಟಿಂಗ್ವಿಷರ್ ಅಂತ ನಾವು ಏನು ಹೇಳ್ತೇವೆ, ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಈಗ ನಾವು 4 ವಿಧದ ಬೆಂಕಿಗಳ ಬಗ್ಗೆ ನೋಡಿದ್ವಿ. ಕ್ಲಾಸ್ ಎ ಸಾಲಿಡ್ ಮೆಟೀರಿಯಲ್ಸಿಗೆ ಏನು ಬೆಂಕಿ ಆಗತ್ತೆ ಆ ಬೆಂಕಿಯನ್ನು ಯಾವ ಅಗ್ನಿನಂದಕದಿಂದ ಆರಿಸಬೇಕು. ಇದನ್ನು ಕ್ಲಾಸ್ ಎ ಬೆಂಕಿಯನ್ನು ವಾಟರ್ ಅಥವಾ ಫೋಮನ್ನು ಬಳಸಿ ನಾವು ಆ ಬೆಂಕಿಯನ್ನು ಆರಿಸಬಹುದು. ವಾಟರ್ ಏನು ಮಾಡುತ್ತೆ, ನೀರು ಏನು ಮಾಡುತ್ತೆ, ನೀರು ನಾವು ಈ ಹಿಂದೆ ನೋಡಿದ್ವಿ ಒಂದು ಬೆಂಕಿ ಆಗಬೇಕಾದ್ರೆ 3 ವಸ್ತುಗಳು ಬೇಕು. ಒಂದು ಹೀಟ್ ಬೇಕು,
ಎರಡನೇದಾಗಿ ಬೇಕಾಗಿರುವಂಥ ಇಂಧನ, ಮೂರನೇದಾಗಿ ಆಕ್ಸಿಜನ್. ಸೊ ನಾವು ಯಾವಾಗ ನೀರನ್ನು ಹಾಕ್ತೇವೆ ಆ ಸಂದರ್ಭದಲ್ಲಿ ತಂಪಾಗುತ್ತೆ, ಹೀಟ್ ಸ್ಟಾಪ್ ಆಗುತ್ತೆ. ಸೊ ಹೀಟನ್ನು ದೂರ ಮಾಡಿ ನಾವು ಬೆಂಕಿಯನ್ನು ಆರಿಸ್ತೇವೆ. ಸೊ ಇದು ಕ್ಲಾಸ್ ಎ ಬೆಂಕಿಯನ್ನು ಆರಿಸುವಂತಹ ವಿಧಾನ. ಕ್ಲಾಸ್ ಬಿ ಬೆಂಕಿಯನ್ನು ಹಾರಿಸುವಂತಹ ವಿಧಾನವಾಗಿರುತ್ತೆ. ಇಲ್ಲಿ ನೋಡಿ, ಕ್ಲಾಸ್ ಎಲ್ಲಿ ಫೋಮ್ ಅನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಏನಿರುತ್ತೆ ಅಂದರೆ ಫೋಮ್ ಇರುತ್ತೆ. ಆ ಫೋಮ್ ಅನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ಈ ಬೆಂಕಿಯನ್ನು, ಘನರೂಪದ ಬೆಂಕಿಯನ್ನು ಆರಿಸ್ತದೆ. ಕ್ಲಾಸ್ ಬಿ ಬೆಂಕಿಯನ್ನು ಆರಿಸುವಂಥದ್ದು ಅದು ಫೋಮ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಡ್ರೈ ಪೌಡರ್ನ ಸಹಾಯದಿಂದ ಕ್ಲಾಸ್ ಬಿ ಬಗೆಯ ಬೆಂಕಿಯನ್ನು ಆರಿಸಬಹುದು. ಸೊ ಇದರಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ತದೆ ಅದರಲ್ಲಿ ನಾವು ಓದಲಿಕ್ಕೆ ಹೋದರೆ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಅಥವಾ ಕ್ಲಾಸ್ ಡಿ ಈ ರೀತಿ ಬರೆದಿರುತ್ತೆ. ಅದನ್ನು ನೋಡಿ ನಾವು ಆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಏನಿದೆ ಅದು ಯಾವ ವಿಧದ ಬೆಂಕಿಯನ್ನು ಆರಿಸಲಿಕ್ಕೆ ಉಪಯೋಗ ಆಗತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಅದನ್ನು ಬಳಸಬೇಕಾಗತ್ತೆ. ಸೊ ಬಿ ಬಗೆಯ ಬೆಂಕಿ ಏನಿದೆ ಅದು ದ್ರವ ರೂಪದಿಂದ ಉಂಟಾಗುವಂಥದ್ದು, ಪೆಟ್ರೋಲ್, ಡೀಸೆಲ್, ಪೇಂಟ್ ಇದರಿಂದ ಉತ್ಪತ್ತಿಯಾಗುವಂಥದ್ದು. ಸೊ ಅದನ್ನು ಆರಿಸಲಿಕ್ಕೆ ನಾವು ಫೋಮನ್ನು ಬಳಸ್ಬೋದು, ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಬೋದು, ಅಥವಾ ಡ್ರೈ ಪೌಡರನ್ನು ಬಳಸ್ಬೋದು. ಸಿ ವಿಧದ ಬೆಂಕಿ ಆಗಿರುತ್ತೆ ಇಲೆಕ್ಟ್ರಿಕಲ್ ಫೈರ್, ಅದನ್ನು ಸಿ ವಿಧದ ಬೆಂಕಿ ಅಂತ ನಾವು ಏನು ಹೇಳ್ತೇವೆ. ಅಥವಾ ಅನಿಲ ರೂಪದ ಬೆಂಕಿ, ಅದನ್ನು ಕೂಡ ಸಿ ವಿಧದ ಬೆಂಕಿಗೆ ಸೇರಿಸ್ತೇವೆ. ಸೊ ಇದು ಉಂಟಾದಾಗ ಕಡ್ಡಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಡ್ರೈ ಪೌಡರ್ನಿಂದಲೇ ಬೆಂಕಿಯನ್ನು ಆರಿಸಬೇಕು. ನೋಡಿ, ಇಲ್ಲಿ ಸಿ ವಿಧದ ಬೆಂಕಿಗೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಎರಡನೇದಾಗಿ ಡ್ರೈ ಪೌಡರ್, ಅದು ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಇರುತ್ತೆ. ಸೊ ಅದರ ಸಹಾಯದಿಂದಲೇ ಬೆಂಕಿಯನ್ನು ಆರಿಸಬೇಕು. ಯಾವುದೇ ಕಾರಣಕ್ಕೆ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು. ಡೋಂಟ್ ಯೂಸ್ ವಾಟರ್. ಸಿ ವಿಧದ ಬೆಂಕಿಯನ್ನು ಆರಿಸಲಿಕ್ಕೆ ನಾವು ನೀರನ್ನು ಬಳಸುವಂತಿಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆಯನ್ನು ಕೇಳಿಸಬಹುದು, ಸಿ ವಿಧದ ಬೆಂಕಿಯನ್ನು ಆರಿಸಲಿಕ್ಕೆ ಯಾವುದನ್ನು ಬಳಸಬೇಡಿ ಅಂತ 4 ಆಪ್ಷನ್ ಕೊಟ್ಟು ನೀರು ಅಂತ ಕೊಟ್ಟರೆ ನಾವು ನೀರು ಅಂತ ಬರೀಬೇಕಾಗತ್ತೆ. ಸೊ ಇದು ನಮ್ಗೆ ಗೊತ್ತಿರಬೇಕು. ಕ್ಲಾಸ್ ಡಿ ಅಂದರೆ 4ನೇ ವಿಧದ ಬೆಂಕಿ. ಅದನ್ನು ನಾವು ನೋಡಿದ್ವಿ ಮೆಟಲ್ ಫೈರ್. ಮೆಟಲಿಂದ ಏನು ಬೆಂಕಿ ತಾಗಿ ಆಗುವಂತಹ ಫೈರ್ ಅಂತ ಹೇಳ್ತೇವೆ. ಇದನ್ನು ಆರಿಸಲಿಕ್ಕೆ ಸ್ಪೆಷಲ್ ಡ್ರೈ ಪೌಡರನ್ನು, ವಿಶೇಷವಾದ ಡ್ರೈ ಪೌಡರನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ನಾವು ಫೈರ್ ಎಕ್ಸ್ಟಿಂಗ್ವಿಷರನ್ನು ನೋಡಿ ABCD ಅಂತ 4 ವಿಧದ ಬೆಂಕಿ ಯಾವ ವಿಧದ ಬೆಂಕಿ ಆಗಿದೆ ಅದನ್ನು ಈ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಆರಿಸಲಿಕ್ಕೆ ಸಾಧ್ಯವಂತ ಅದನ್ನು ನೋಡಿ ಆರಿಸಬೇಕಾಗತ್ತೆ. ಪರೀಕ್ಷಾ ದೃಷ್ಟಿಕೋನದಿಂದ ನಾವು ನೋಡಲಿಕ್ಕೆ ಹೋದರೆ ABCD ಇದು ಯಾವ ವಿಧದ ಬೆಂಕಿಯಾಗಿದೆ ಮತ್ತು ಅದನ್ನು ಆರಿಸಲಿಕ್ಕೆ ಯಾವ ವಿಧದ ಫೈರ್ ಎಕ್ಸ್ಟಿಂಗ್ವಿಷರನ್ನು ಬಳಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಇದನ್ನು ಡಿಟೇಲ್ ಆಗಿ ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಅತಿ ಮುಖ್ಯವಾದಂತಹ ಒಂದು MCQಗೆ ಕೇಳಬಹುದಂತಹ ಪ್ರಶ್ನೆ ಏನಾಗಿರುತ್ತೆ ಅಂದರೆ ಡಿ ವಿಧದ ಬೆಂಕಿ ಏನಿದೆ, ಲೋಹಕ್ಕೆ ಬೆಂಕಿ ತಾಗಿದಾಗ ಏನು ಬೆಂಕಿ ಉತ್ಪತ್ತಿಯಾಗುತ್ತೆ, ಆ ಡಿ ವಿಧದ ಬೆಂಕಿಯನ್ನು ಆರಿಸಲಿಕ್ಕೆ ಏನು ಉಪಯೋಗಿಸ್ತಾರೆ ಫೈರ್ ಎಕ್ಸ್ಟಿಂಗ್ವಿಷರ್, ಆ ಒಂದು ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಏನಿರುತ್ತೆ ಅಂತ ಕೇಳಬಹುದು. ಅಥವಾ ಅದರಲ್ಲಿರುವಂತಹ ವಿಶೇಷ ಪೌಡರ್, ಸ್ಪೆಷಲ್ ಡ್ರೈ ಪೌಡರ್ ಅಂತ ನಾವೇನು ಹೇಳ್ತೇವೆ, ಆ ವಿಶೇಷವಾದ ಡ್ರೈ ಪೌಡರಲ್ಲಿ ಏನು ಇರುತ್ತೆ ಅಂತ ಕೇಳಿದರೆ ನಾವಿಲ್ಲಿ ನಮಗೆ ಗೊತ್ತಿರಬೇಕು ಅದರಲ್ಲಿ ಇರುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದರೆ ಒಂದು ವಿಧದ ಉಪ್ಪು. ಆ ಉಪ್ಪು ಏನಿರುತ್ತೆ ಅಂದರೆ ಅದು ಸೋಡಿಯಂ ಉಪ್ಪಿನಿಂದ ಆಗಿರುತ್ತೆ, ಸೋಡಿಯಂ ಕ್ಲೋರೈಡ್. ಇದನ್ನು ಸಾಮಾನ್ಯವಾಗಿ ಡಿ ವಿಧದ ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ ಅದರಲ್ಲಿ ಬಳಸ್ತಾರೆ. ಇಲ್ಲಿ ಸಾಮಾನ್ಯ ಕೇಳುವಂಥದ್ದು ಪ್ರಶ್ನೆ, ಡಿ ವಿಧದ ಬೆಂಕಿಯನ್ನು ನಿಂದಿಸಲು ಬಳಸುವಂತಹ ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ಏನು ಸ್ಪೆಷಲ್ ಪೌಡರ್ನಲ್ಲಿ ಇರುತ್ತೆ ಅಥವಾ ಅದನ್ನು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಕೇಳಿದರೆ ವಿಶೇಷವಾಗಿ ಜಾಸ್ತಿಯಾಗಿ ಸಾಮಾನ್ಯವಾಗಿರುವಂಥದ್ದು ಸೋಡಿಯಂ ಕ್ಲೋರೈಡ್ ಅಂತ ಬರೀಬೇಕು. ಸೋಡಿಯಂ ಕ್ಲೋರೈಡ್ ಹೇಗೆ ಬೆಂಕಿಯನ್ನು ಆರಿಸ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ನೀವು ಉತ್ತರವನ್ನು ಬರೀಬೇಕು ಏನಂದರೆ ಈ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು ಅದು ಏನಾಗುತ್ತೆ ಅಂದರೆ ಯಾವಾಗ ಲೋಹದ ಮೇಲೆ ಬೀಳುತ್ತೆ, ಲೋಹದ ಹೀಟಿಗೆ, ತಾಪಮಾನಕ್ಕೆ ಅದು ಕರಗ್ತದೆ. ಕರಗಿ ಆ ಲೋಹದ ಮೇಲೆ ಒಂದು ಲೇಪನವಾಗಿ ನಿಲ್ಲುತ್ತೆ. ಯಾವಾಗ ಅದು ಲೇಪನವಾಗಿ ನಿಲ್ಲುತ್ತೆ, ನಮ್ಗೆ ಗೊತ್ತಿದೆ ಬೆಂಕಿ ಆಗಲಿಕ್ಕೆ ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಸಪ್ಲೈಯನ್ನು ಅದು ಸ್ಟಾಪ್ ಮಾಡ್ತದೆ. ಆವಾಗ ಬೆಂಕಿಯನ್ನು ಆರಿಸಲಿಕ್ಕೆ ಸಹಾಯ ಆಗತ್ತೆ. ಸೊ ಇದನ್ನು ಬರೀಬೇಕು.
ಎರಡನೇದಾಗಿ ಬಳಸ್ತಾರೆ ಗ್ರಾಫೈಟ್ ಪೌಡರನ್ನು ಕೂಡ ಬಳಸ್ತಾರೆ. ಅಥವಾ ಮೂರನೇದಾಗಿ ಅತಿ ಕಡಿಮೆ ಪ್ರಮಾಣದಲ್ಲಿ ತಾಮ್ರದ ಆಧಾರಿತವಾದಂತಹ ಪೌಡರನ್ನು ಬಳಸಿಯೂ ಕೂಡ ಈ ಒಂದು ಫೈರ್ ಎಕ್ಸ್ಟಿಂಗ್ವಿಷರನ್ನು ತಯಾರಿಸಿರ್ತಾರೆ. ಸೊ ಇದು ಏನು ಮಾಡ್ತದೆ ಅಂದರೆ ಡಿ ವಿಧದ ಬೆಂಕಿಯನ್ನು ಆರಿಸಲಿಕ್ಕೆ ಉಪಯೋಗ ಆಗುತ್ತೆ. ಸೊ ಇದು 4 ABCD ಈ ವಿಧದ ಬೆಂಕಿಗಳು ಆರಿಸುವಂತಹ ಫೈರ್ ಎಕ್ಸ್ಟಿಂಗ್ವಿಷರ್. ನೆಕ್ಸ್ಟು ಬೆಂಕಿ ಗಾಯಕ್ಕೆ ಅಥವಾ ಬೆಂಕಿಯಿಂದ ಉಂಟಾಗುವಂತಹ ಗಾಯಕ್ಕೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಎನ್ನುವುದರ ಬಗ್ಗೆ. ಆದ್ಮೇಲೆ ನಮಗೆ ಇಲ್ಲಿ ಸಾಮಾನ್ಯವಾಗಿ ಒಂದು MCQ ಅಲ್ಲಿ ಕೇಳಬಹುದು ಅಥವಾ ಸಾಮಾನ್ಯವಾಗಿ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕೇಳ್ತಾರೆ. ಬೆಂಕಿ ಅನಾಹುತ ಆಗಿದೆ, ನೀವು ಏನು ಮಾಡುತ್ತೀರಿ ಅನ್ನುವಂಥ ಪ್ರಶ್ನೆ ಕೇಳಿದರೆ ನೀವು ಪಾಯಿಂಟ್ ಟು ಪಾಯಿಂಟ್ ಅಂಶಗಳನ್ನು ಬರೀಬೇಕು. ಅತಿ ಮುಖ್ಯವಾಗಿರುವಂಥದ್ದು ಫಸ್ಟ್ ನಾವು ಬರೀಬೇಕಾದದ್ದು ಏನಂದರೆ, ಬೆಂಕಿ ಅನಾಹುತ ಆದಾಗ ಮೊದಲಿಗೆ ಬೆಂಕಿಯನ್ನು ಆರಿಸಬೇಕು. ವ್ಯಕ್ತಿಗೆ ಬೆಂಕಿ ತಾಗಿದಾಗ ಬೆಂಕಿಯನ್ನು ನಿಂದಿಸಬೇಕು, ಆರಿಸಬೇಕು. ಆರಿಸುವಂತಹ ವಿಧಾನ, ಬೆಂಕಿಯನ್ನು ಆರಿಸುವಂಥ ವಿಧಾನ ಮನುಷ್ಯನಿಗೆ ತಾಗಿದರೆ ಅವನಿಗೆ ನೆಲದಲ್ಲಿ ಹೊರಳಾಡಿಸಿ ಅಥವಾ ದಪ್ಪಗೆಯ ಕಂಬಳಿಯಂತಹ ಬಟ್ಟೆ, ಗೋಣಿಚೀಲದಂತಹ ದಪ್ಪನೆಯ ಬಟ್ಟೆಯನ್ನು ಅವನ ಮೈ ಮೇಲೆ ಹಾಕಿ ಮೇಲಿನಿಂದ ಹೊಡೆದಾಗ ಬೆಂಕಿ ಆರುತ್ತದೆ. ಇದನ್ನು ನಾವು ಪ್ರಥಮವಾಗಿ ಮಾಡಬೇಕು. ಬೆಂಕಿಯನ್ನು ಆರಿಸುವಂಥದ್ದು ಪ್ರಥಮವಾದ ಕೆಲಸವಾಗಿರುತ್ತೆ. ನೆಕ್ಸ್ಟ್ ಎರಡನೇ ಕೆಲಸ ನಾವೇನು ಮಾಡಬೇಕು ಅಂದರೆ, ಅವನ ದೇಹದಲ್ಲಿರುವಂತಹ ಅವನು ಧರಿಸಿರುವಂತಹ ಏನು ಬೆಲ್ಟ್, ವಾಚ್ ಅಥವಾ ಚಿನ್ನ ಆಭರಣ ಇವುಗಳೇನಿದೆ ಅವುಗಳನ್ನು ದೇಹದಿಂದ ತಕ್ಷಣವನ್ನು ತೆಗಿಬೇಕು. ಸೊ ಇದು ಎರಡನೇದಾಗಿ ನಾವು ಮಾಡಬೇಕಾದದ್ದು. ಮೂರನೇದು, ಬಟ್ಟೆ ಏನಾದರೂ ಧರಿಸಿದ್ದರೆ ಬಟ್ಟೆ ಮೇಲುಗಡೆ ಚರ್ಮಕ್ಕೆ ತಾಗದೇ ಇರುವಂತಹ ಬಟ್ಟೆ ಏನಾದರೂ ಇದ್ದರೆ ಅದನ್ನು ಕತ್ತರಿಸಿ ಮೇಲ್ಗಡೆ ಇರುವಂಥ ಬಟ್ಟೆಯನ್ನು ಮಾತ್ರ ತೆಗಿಬೇಕು. 3. ನಾಲ್ಕನೇದು ನಾವು ಮಾಡಬೇಕಾದದ್ದು ಏನಂದರೆ, ಶುಭ್ರವಾಗಿರುವಂತಹ ಸ್ವಚ್ಛವಾಗಿರುವಂತಹ ಬಟ್ಟೆಯನ್ನು ಗಾಯಕ್ಕೆ ಸುತ್ತಿ ಆ ಒಂದು ವ್ಯಕ್ತಿಯನ್ನು ತಕ್ಷಣ ನಾವು ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಬೇಕು. ಈ 4 ಪಾಯಿಂಟನ್ನು ಕ್ಲಿಯರ್ ಆಗಿ ನಾವು ಬರೆದ್ರೆ ನಮಗೆ ಇದರಲ್ಲಿ ಜಾಸ್ತಿ ಅಂಕಗಳು ಸಿಗುವಂಥ ಸಾಧ್ಯತೆ ಇದೆ. ಏನು ಇಲ್ಲಿ ನಾವು ಮಾಡಬಾರದು ಅದನ್ನು ಕೂಡ ನಾವು ನೋಡೋಣ. ಅದರಲ್ಲಿ ಮಾಡಬಾರದಂತಹ ಅಂಶ ಏನಂದರೆ, ಡೋಂಟ್ ಡೂ, ಅಂಟಿದ ಬಟ್ಟೆಯನ್ನು ತೆಗೆಯುವಂಥದ್ದು. ದೇಹಕ್ಕೆ ಅಂಟಿಕೊಂಡಿರುವಂತಹ ಬಟ್ಟೆಯನ್ನು ಕಿತ್ತು ತೆಗಿಲಿಕ್ಕೆ ಹೋಗಬಾರದು. ಯಾಕಂದರೆ ಬಟ್ಟೆ ದೇಹಕ್ಕೆ ಅಂಟಿಕೊಂಡಿದ್ದರೆ ತೆಗೆಯುವಂತಹ ಸಂದರ್ಭದಲ್ಲಿ ಆ ಬಟ್ಟೆ ಜೊತೆ ಚರ್ಮ ಅಥವಾ ಮಾಂಸವು ಕೂಡ ಕಿತ್ತು ಬರುವಂತಹ ಸಾಧ್ಯತೆ ಇರುವುದರಿಂದಾಗಿ ನಾವು ಆ ಬಟ್ಟೆಯನ್ನು ತೆಗೆಯಲಿಕ್ಕೆ ಹೋಗಬಾರದು. ಇದೊಂದು ಅಂಶವನ್ನು ನಾವು ನೆನಪಿಟ್ಟು ಬರೀಬೇಕು. ಏನು ಮಾಡಬಾರದು, ನೆಗೆಟಿವ್ ಪಾಯಿಂಟ್ ನಂಬರ್ 1, ಬಟ್ಟೆಯನ್ನು ತೆಗಿಲಿಕ್ಕೆ ಹೋಗಬಾರದು, ಅಂಟಿಕೊಂಡಿರುವಂಥ ಬಟ್ಟೆ. ಪಾಯಿಂಟ್ 2, ಏನು ಮಾಡಬಾರದಂದರೆ ಯಾವುದೇ ದ್ರಾವಣವನ್ನು ಮುಲಾಮನ್ನು ಹಚ್ಚಲಿಕ್ಕೆ ಹೋಗಬಾರ್ದು. ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆಯನ್ನು ಕೇಳುವಂಥದ್ದು, ಯಾಕೆ ಮುಲಾಮನ್ನು ಹಚ್ಚಬಾರ್ದು? ಯಾಕಂದರೆ ಬೇರೆ ಬೇರೆ ವಿಧದ ಬೆಂಕಿಗಳು ಇರುವುದರಿಂದಾಗಿ ಸಾಮಾನ್ಯವಾಗಿ ಕೆಲವೊಂದು ವಿಧದ ಬೆಂಕಿಗಳಿಗೆ ಕೆಲವೊಂದು ದ್ರಾವಣಗಳು, ನಾವೇನು ಜೆಲ್ ಅಂತ ಹೇಳ್ತೇವೆ, ಮುಲಾಮ್ ಅಂತ ಹೇಳ್ತೇವೆ, ಅವುಗಳನ್ನು ಬಳಸುವುದರಿಂದ ಆ ಗಾಯ ಉಲ್ಬಣ ಆಗುವಂಥ ಸಾಧ್ಯತೆ ಇರುವುದರಿಂದಾಗಿ ಆ ಒಂದು ಗಾಯಕ್ಕೆ ಯಾವುದೇ ಮುಲಾಮನ್ನು ಹಚ್ಚಬಾರದು. ಶುಭ್ರವಾಗಿರುವಂತಹ ಶುಭ್ರವಾಗಿರುವಂತಹ ನೀರಿನಿಂದ ಗಾಯವನ್ನು ಮೇಲ್ಭಾಗದಿಂದ ಬೇಕಾದರೆ ಶುದ್ಧಗೊಳಿಸಬಹುದು ಮತ್ತು ಶುದ್ಧವಾದ ಬಟ್ಟೆಯನ್ನು ಸುತ್ತಿ ವೈದ್ಯರಲ್ಲಿ ಕರೆದುಕೊಂಡು ಹೋಗಬೇಕು. ಸೊ ಈ ಅಂಶವನ್ನು ಸ್ಪಷ್ಟವಾಗಿ ನಾವು ಬರೆದ್ರೆ ನಮಗೆ ಗರಿಷ್ಠ ಅಂಕಗಳು ಸಿಗಬಹುದು. ಆದ್ಮೇಲೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡಬೇಕಾಗತ್ತೆ, ಏನಂದರೆ ಚಿಕ್ಕ ಪ್ರಮಾಣದಲ್ಲಿ ಹೀಟ್ ತಾಗಿದ್ರೆ ಏನು ಮಾಡಬೇಕು. ಸೊ ಅಲ್ಲಿ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿ, ಡೋಂಟ್ ಡೂ, ಏನು ಮಾಡಬಾರದು ಅನ್ನೋದಕ್ಕೆ ಆ ಏನು ಗುಳ್ಳೆಗಳಾಗತ್ತೆ, ಬೊಕ್ಕೆಗಳಾಗತ್ತೆ, ಆ ಬೊಕ್ಕೆಗಳನ್ನು ಒಡೆಯುವುದಕ್ಕೂ ಕೂಡ ಹೋಗಬಾರದು. ಇದನ್ನು ಕೂಡ ನಾವು ಗಮನಿಸಬೇಕು. ಹಾಗಾದರೆ ಸಣ್ಣ ಪುಟ್ಟ ಗಾಯಗಳಾದಾಗ, ಬಿಸಿ ತಾಗಿದಾಗ ಆವಾಗ ಏನು ಮಾಡಬೇಕು? ಚಿಕ್ಕ ಪುಟ್ಟ ಬಿಸಿ ತಾಗಿದಂತಹ ಸಂದರ್ಭದಲ್ಲಿ ತಾಗಿದ ದೇಹದ ಭಾಗವನ್ನು, ಉದಾಹರಣೆ ಕೈ ಆದರೆ ಕೈ, ಅದನ್ನು 20 ನಿಮಿಷಗಳ ಕಾಲ ನೀರಿನಿಂದ ಮುಳುಗಿಸಿಡಬೇಕು. ಅಥವಾ ಟ್ಯಾಪನ್ನು ಆನ್ ಮಾಡಿ, ನಳ್ಳಿಯನ್ನು ಆನ್ ಮಾಡಿ ಓಪನ್ ಮಾಡಿ ಆ ನಳ್ಳಿಯಲ್ಲಿ ನಾವು 20 ನಿಮಿಷ ಆ ಒಂದು ಕೈಯನ್ನು ಇಟ್ಟಾಗ ಮುಂದಿನ ದಿನ ಅದರಿಂದ ಬೊಕ್ಕೆ ಬರುವಂಥದ್ದು, ಗುಳ್ಳೆ ಬರುವಂಥದ್ದು ಸಾಧ್ಯತೆ ಇರುವುದಿಲ್ಲ. ಸೊ ಇದು ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ತಕ್ಷಣ ಬೆಂಕಿಯನ್ನು ನಂದಿಸಿ, ಇಲ್ಲಿ ನೋಡಿ ಮುಖ್ಯ ಸೂಚನೆ,
ಬೆಂಕಿಯನ್ನು ನಂದಿಸಿ ಶುದ್ಧವಾದಂತಹ ತಣ್ಣೀರಿನಿಂದ ತೊಳಿಬೇಕು. ತಣ್ಣೀರು, ಬಿಸಿ ನೀರಲ್ಲ, ಬದಲಾಗಿ ತಣ್ಣೀರಿನಿಂದ ತೊಳಿಬೇಕು. ಆತ್ಮೀಯರೇ, ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು. ಬೆಂಕಿ ಅವಘಡದ ಸಂದರ್ಭದಲ್ಲಿ ಅನಾಹುತ ಪ್ರಥಮ ಚಿಕಿತ್ಸೆಯಲ್ಲಿ ತೀವ್ರತರದ ಹೊರಗೆಯಿಂದ ಲಕ್ಷಣೆ, ಸೇಫ್ಟಿ ಡ್ಯೂರಿಂಗ್ ದಿ ಹೆವಿ ಸ್ಮೋಕ್, ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಪಾಯಿಂಟನ್ನು ನಾವು ಮೆನ್ಷನ್ ಮಾಡಬೇಕು. ಹೊಗೆಯ ಬೆಂಕಿಯ ಒಂದು ಭಾಗವಾಗಿರೋದ್ರಿಂದ ಬೆಂಕಿ ಅನಾಹುತದ ಸಂದರ್ಭದಲ್ಲಿ ಇದನ್ನು ಕೂಡ ನಾವು ಬರಿಬೇಕಾಗತ್ತೆ. ಏನದು? ಒಂದು ವೇಳೆ ತೀವ್ರತರದ ಬೆಂಕಿಯಿಂದ ಹೊಗೆ ಉಂಟಾದರೆ ನಾವು ಏನು ಮಾಡಬೇಕು? ಸ್ಟೇ ಲೋ ಆ್ಯಂಡ್ ಕ್ರಾಲ್, ನೆಲದ ಹತ್ತಿರ ಹಾವಾಗಿ ಚಲಿಸಬೇಕು ಅಥವಾ ತೆವಳಿಕೊಂಡು ಹೋಗಬೇಕು. ಮೂವ್ ಕ್ವಿಕ್ಲಿ ಟು ಫ್ರೆಶ್ ಏರ್, ತಾಜಾ ಅಥವಾ ಶುಭ್ರವಾದಂತಹ ಗಾಳಿಯ ಕಡೆಗೆ ನಾವು ಚಲಿಸಬೇಕು, ಹೋಗಬೇಕು. ಹೋಗಿ ಬಿಸಿ ಗಾಳಿ ನೋಡಿ, ಯಾಕೆ ತೆವಳಿಕೊಂಡು ಹೋಗಬೇಕು? ಇದೊಂದು ಪ್ರಶ್ನೆಯನ್ನು ಕೇಳಬಹುದು. ಹೊಗೆ ಉತ್ಪತ್ತಿಯಾದರೆ, ಬೆಂಕಿಯ ಸಂದರ್ಭದಲ್ಲಿ ತೀವ್ರತರದ ಹೊಗೆ ಉಂಟಾದಾಗ ಯಾಕೆ ತೆವಳಿಕೊಂಡು ಹೋಗಬೇಕು, ನೆಲದ ಮೇಲೆ ಹೋಗಬೇಕು ಎಂದು ಪ್ರಶ್ನೆಯನ್ನು ಕೇಳಿದರೆ ನೀವು 3 ಪಾಯಿಂಟ್ಸನ್ನು ಬರೀಬೇಕು. ಪಾಯಿಂಟ್ ನಂಬರ್ 1, ಹೊಗೆ, ಬಿಸಿ ಗಾಳಿ ಏನಾಗ್ತದೆ, ಸಾಮಾನ್ಯವಾಗಿ ಅದು ಮೇಲ್ಭಾಗಕ್ಕೆ ಚಲಿಸ್ತಾ ಇರ್ತದೆ. ಏನು ಬಿಸಿ ಗಾಳಿ ಇರ್ತದೆ, ಹೊಗೆ ಇರ್ತದೆ, ಅದು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಅದರ ತೂಕ ಕಡಿಮೆ ಇರೋದ್ರಿಂದ, ಹಗುರವಾಗಿರೋದ್ರಿಂದ ಅದು ನೆಲದ ಸಂಪರ್ಕದಲ್ಲಿರುವುದಿಲ್ಲ, ಬದಲಾಗಿ ನೆಲದಿಂದ ಮೇಲ್ಭಾಗಕ್ಕೆ ಅದು ಚಲಿಸ್ತದೆ. ಸೊ ಒಂದು ಕಾರಣವಾಗಿರುತ್ತೆ. ಎರಡನೇ ಕಾರಣವಾಗಿರುತ್ತೆ, ನೆಲದ ಕೆಳಗಡೆ ತಂಪಾಗಿರುತ್ತೆ ಮತ್ತು ಆ ಬಿಸಿ ಗಾಳಿ ಇರುವುದಿಲ್ಲ. ನೆಲದ ಕೆಳಗಡೆ ಶುದ್ಧವಾದ ಆಮ್ಲಜನಕ ಇರುತ್ತದೆ, ಮೇಲ್ಭಾಗದಲ್ಲಿ ಆ ಶುಭ್ರವಾದ ಆಮ್ಲಜನಕ ಇಲ್ಲದೆ ಇರುವುದರಿಂದಾಗಿ ನಾವು ತೆವಳಿಕೊಂಡು ಹೋಗಬೇಕು. ಮೂರನೇದಾಗಿ ಯಾಕೆ ತೆವಳಿಕೊಂಡು ಹೋಗಬೇಕು ಅಂದರೆ, ಕೆಳಗಡೆ ನಮಗೆ ಮುಖ್ಯವಾಗಿ ಕೆಳಗಡೆ ಚಲಿಸುವಾಗ ನಮಗೆ ಹೊಗೆ ಕಣ್ಣಿಗೆ ತಾಗದೇ ಇರುವುದರಿಂದಾಗಿ ದೃಷ್ಟಿ, ಪ್ಲೇಸ್, ಲೊಕೇಶನ್ ಅಥವಾ ಮುಂದಿನ ನಮಗೆ ನೋಟ ಕ್ಲೀನಾಗಿ ಕಾಣುವುದರಿಂದಾಗಿ ನಾವು ತೆವಳಿಕೊಂಡು ಹೋಗಬೇಕು. ಸೊ ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು. ನೆಕ್ಸ್ಟ್ ಎರಡನೇ ಪಾಯಿಂಟು, ಒಂದನೇದು ನೆಲದ ಹತ್ತಿರದಿಂದ ತೆವಳಿಕೊಂಡು ಹೋಗಬೇಕು, ಹಾವಾಗಿ ಚಲಿಸಿಕೊಂಡು ಹೋಗಬೇಕು. ಎರಡನೇದಾಗಿ ನಾವು ಒದ್ದೆ ಕರ್ಚೀಫು, ಟವೆಲಿನಿಂದ ನಮ್ಮ ಮೂಗನ್ನು ಮುಚ್ಚಿಕೊಂಡು ಹೋಗಬೇಕು. ಇದನ್ನು ನಾವು ಬರಿಬೇಕಾಗತ್ತೆ, ಅತಿ ಮುಖ್ಯವಾದ ಪಾಯಿಂಟ್ ಆಗುತ್ತೆ. ಯಾಕಂದರೆ ಯಾವಾಗ ಗಾಳಿ, ಹೊಗೆ ನಮ್ಮ ಮೂಗಿನೊಳಗೆ ಹೋಗಿಬಿಡುತ್ತೆ, ಅದು ವೆರಿ ವೆರಿ ಡೇಂಜರ್ ಆಗಿರುತ್ತೆ. ಸೊ ಅದರಿಂದ ಸಾವನ್ನಪ್ಪುವಂಥ ಸಾಧ್ಯತೆ ಇರುವುದರಿಂದಾಗಿ ಮೂಗಿನಿಂದ ನಾವು ಕರ್ಚೀಫನ್ನು ಮೂಗಿಗೆ ಅಡ್ಡವಾಗಿ ಹಿಡಿದುಕೊಂಡು, ಒದ್ದೆ ಆದರೆ ಅತ್ಯುತ್ತಮ, ಹಿಡಿದುಕೊಂಡು ನಾವು ಚಲಿಸಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಹೊಗೆ ನಮ್ಮ ದೇಹದ ಶ್ವಾಸಕೋಶದ ಒಳಗಡೆ ಹೋಗುವಂಥ ಸಾಧ್ಯತೆ ಇಲ್ಲದೆ ಇರುವುದು ಇದು ಎಚ್ಚರಿಕೆಯ ಕ್ರಮವಾಗಿದೆ. ಸೊ ಒಂದು ವೇಳೆ ನಮ್ಮಲ್ಲಿ ಕರ್ಚೀಫ್ ಇಲ್ಲ ಅಂತಾದರೆ ಕೈಯನ್ನು ಬಾಯಿ ಮತ್ತು ಮೂಗಿಗೆ ಮುಚ್ಚಿಕೊಂಡು ಚಲಿಸಬೇಕಾಗತ್ತೆ. ಕರ್ಚೀಫ್ ಇದ್ದರೆ ಅದನ್ನು ನಾವು ಬಾಯಿಗೆ ಮೂಗಿಗೆ ಕಟ್ಟಿ ನೆಲದಲ್ಲಿ ತೆವಳಿಕೊಂಡು ಹೋಗಬೇಕಾಗತ್ತೆ. ನೀವು ಚಿತ್ರದಲ್ಲಿ ಕಾಣ್ತೀರಿ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ. ನೆಕ್ಸ್ಟು ಅದು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವು ಬರಿಬೇಕು. ಏನಂದರೆ, ಮುಖ್ಯವಾಗಿ ಬಾಗಿಲನ್ನು ಮುಟ್ಟಿ, ಒಂದು ವೇಳೆ ನಾವು ಚಲಿಸುವ ಸಂದರ್ಭದಲ್ಲಿ ಇನ್ನೊಂದು ಕೋಣೆಗೆ ಹೋಗುವಂಥ ಸಂದರ್ಭದಲ್ಲಿ ಮೊದಲು ಬಾಗಿಲನ್ನು ಮುಟ್ಟಿ ನೋಡಬೇಕು. ಒಂದು ಬಿಸಿಯಾಗಿದ್ದರೆ, ತುಂಬ ಬಿಸಿಯಾಗಿದ್ದರೆ ಅದನ್ನು ಬಾಗಿಲನ್ನು ತೆಗಿಲಿಕ್ಕೆ ಹೋಗಬಾರದು. ನೆಕ್ಸ್ಟು ಕೊನೆಯದ ಪಾಯಿಂಟನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ, ಹೊಗೆಯ ಸಂದರ್ಭದಲ್ಲಿ ಲಿಫ್ಟ್, ಬೆಂಕಿ ಅನಾಹುತ ಆದಾಗ ಲಿಫ್ಟನ್ನು ಬಳಸಬಾರ್ದು. ಮೆಟ್ಟಲುಗಳನ್ನು ಬಳಸಿಕೊಂಡು ನಾವು ಕೆಳಗಡೆ ಇಳಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಕಿಟಕಿ ಬಾಗಿಲುಗಳಿದ್ದರೆ ಕಿಟಕಿ ಬಾಗಿಲನ್ನು ತೆರೆದು ಸಹಾಯಕ್ಕಾಗಿ ಬೇರೆಯವರನ್ನು ಕರಿಬೇಕು. ಎಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಆತ್ಮೀಯರೇ, ಇದು ಅತಿ ಮುಖ್ಯವಾಗಿ ನಾವು ಬೆಂಕಿ ಅನಾಹುತದಲ್ಲಿ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಅಂಶಗಳ ಬಗ್ಗೆ ತಿಳಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕೆಲವೊಂದು ವಿಡಿಯೋಸ್ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ನಾನು ಪ್ರಕಟಿಸಲಿಕ್ಕಿದ್ದೇನೆ, ಪಬ್ಲಿಷ್ ಮಾಡಲಿಕ್ಕಿದ್ದೇನೆ. ಇವತ್ತಿನ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಿದ್ದೇನೆ.